ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಸ್ನೇಹಿತರಿಗೆ ನನ್ನ ಈ ಒಂದು ಎ ಐ ಸಂಬಂಧಿತ ಟೂಲ್ಸ್ಗಳಿಗೆ ಸಂಬಂಧಿಸಿದಂತೆ ಒಂದು ವಿಡಿಯೋ ಲೆಕ್ಚರ್ ಸೀರೀಸ್ಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಬಳಸಬಹುದಾದಂತಹ ಎ ಐ ಟೂಲ್ಸ್ಗೆ ಸಂಬಂಧಿಸಿದಂತೆ ನಾನು ಮುಂದಿನ ದಿನಗಳಲ್ಲಿ ಅನೇಕ ವಿಡಿಯೋ ಸೀರೀಸನ್ನು ತೋರಿಸಲಿದ್ದೇನೆ. ಹಾಗಾಗಿ ಇದರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ನನ್ನ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಓಕೆ, ಈ ದಿವಸ ಈ ಒಂದು ವಿಡಿಯೋ ಸೀರೀಸ್ನಲ್ಲಿ ಪ್ರಮುಖವಾಗಿ ನಾವು ಎ ಐ ಅಂದರೆ ಏನು, ಅದನ್ನು ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ಬಳಸ್ಬೋದಾಗಿದೆ, ಯಾವ ರೀತಿ ನಮಗೆ ಉಪಯೋಗ ಬರ್ತದೆ ಅನ್ನೋದನ್ನು ಈ ದಿವಸ ನಾವು ತಿಳ್ಕೊಳ್ಳೋಣ. ಓಕೆ, so dear friends, we know that we are using AI in different aspects at different times. First, before discussing few AI tools which can be used effectively in the teaching and learning process, we have to know about what is the meaning of AI and how can we use AI. ಓಕೆ, ಕಮ್ ಲೆಟ್ ಅಸ್ ನೋ ಮೋರ್ ಅಬೌಟ್ ಎ ಐ. ವಿದ್ಯಾರ್ಥಿಗಳೇ, ಕೃತಕ ಬುದ್ಧಿಮತ್ತೆ ಅಂದರೆ ಎ ಐ ಅಂದರೆ ಕನ್ನಡದಲ್ಲಿ ನಾವು ಕೃತಕ ಬುದ್ಧಿಮತ್ತೆ ಅಂತ ಏನು ಕರಿತೇವೆ, ಭಾರತ ಸೇರಿದಂತೆ ವಿಶ್ವದಾದ್ಯಂತ ಶಿಕ್ಷಣದಲ್ಲಿ ಅಂದರೆ ಪ್ರಮುಖವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನುಂಟು ಮಾಡಿದೆ. ಇದು ಪ್ರಮುಖವಾಗಿ ಶಿಕ್ಷಕರಿಗೆ ಒಂದು ಪ್ರಬಲ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರಮುಖವಾಗಿ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಇದು ಹೆಚ್ಚಿಸುತ್ತದೆ ಮತ್ತು ತರಗತಿ ಕೊಠಡಿಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮತ್ತು ವಿದ್ಯಾರ್ಥಿಗಳ ವೈಯಕ್ತಿಕ ಅಗತ್ಯತೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ಇದಲ್ಲದೆ ಅನೇಕ ರೀತಿಯಾಗಿ ಈ ಬೋಧನಾ ಮತ್ತು ಕಲಿಕಾ ಕ್ರಿಯೆಯಲ್ಲಿ ಇದು ನಮಗೆ ಸಹಾಯ ಮಾಡುತ್ತದೆ. ಅದು ಹೇಗೆ ಸಹಾಯ ಮಾಡುತ್ತದೆ ಅನ್ನೋದನ್ನು ನಾವು ಈಗ ತಿಳಿದುಕೊಳ್ಳೋಣ. ಮೊದಲನೇದಾಗಿ, let us know the meaning of AI. What do you mean by AI? Artificial intelligence. ಅಂದರೆ ಕೃತಕ ಬುದ್ಧಿಮತ್ತೆ ಅಂದರೆ ಏನು ಅನ್ನೋದನ್ನು ನೋಡೋಣ. ಇದೇನು ಒಂದು ವಿಶೇಷವಾದಂತಹ ಒಂದು ವಿದ್ಯೆ ಅಲ್ಲ. AI refers to machines or software that can think, learn and make decisions like humans. ಸಿಂಪಲ್ ಆಗಿ ಹೇಳೋದಾದರೆ ಇದು ಒಂದು ತಂತ್ರಾಂಶ. ಇಟ್ ಈಸ್ ಎ ಸಾಫ್ಟ್ವೇರ್ ಆರ್ ಇಟ್ ಈಸ್ ಎ ಪ್ರೋಗ್ರಾಮ್. ಅದು ಮನುಷ್ಯರಂತೆ ಯೋಚನೆ ಮಾಡ್ತಕ್ಕಂತಹ, ಮನುಷ್ಯರಂತೆ ನಿರ್ಧಾರ ತೆಗೆದುಕೊಳ್ತಕ್ಕಂತಹ ಒಂದು ತಂತ್ರಾಂಶ. ಅಂದರೆ ಎ ಎಂದರೆ ಮನುಷ್ಯರಂತೆ ಯೋಚಿಸುವ, ಕಲಿಯುವ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳತಕ್ಕಂತಹ ಯಂತ್ರಗಳು ಅಥವಾ ತಂತ್ರಾಂಶ ಅಂತೇಳಿ ಕರೀಬಹುದಾಗಿದೆ. It enables computers to perform tasks that require human intelligence. ಅಂದರೆ ಇದು ಮಾನವ ಬುದ್ಧಿಶಕ್ತಿಯನ್ನು ಅಥವಾ ಮಾನವ ಬುದ್ಧಿಮತ್ತೆ ಅಗತ್ಯವಿರುವ ಕೆಲಸವನ್ನು ನಿರ್ವಹಿಸಲು ಕಂಪ್ಯೂಟರ್ಗಳನ್ನು ಅಥವಾ ಗಣಕಯಂತ್ರಗಳನ್ನು ಶಕ್ತಗೊಳಿಸುತ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ದ ಹಿಸ್ಟ್ರಿ ಆಫ್ ಎ ಐ. ಅಂದರೆ ಇದು ಹೇಗೆ ಬೆಳೆದು ಬಂತು ಅನ್ನೋದನ್ನು, ಇದರ ಇತಿಹಾಸವನ್ನು ನೋಡೋದಾದರೆ, ಮೊದಲನೇದಾಗಿ ಡ್ಯೂರಿಂಗ್ 1950s a person by name Alan Turing introduced the concept of
AI and which is named as ಟ್ಯೂರಿಂಗ್ ಟೆಸ್ಟ್. ಅಂದರೆ 1950ರ ದಶಕದಲ್ಲಿ ಅಲಾನ್ ಟ್ಯೂರಿಂಗ್ ಎಂಬ ವ್ಯಕ್ತಿ ಈ ಕೃತಕ ಬುದ್ಧಿಮತ್ತೆಯ ಪರಿಕಲ್ಪನೆಯನ್ನು ನಮಗೆಲ್ಲರಿಗೂ ಪರಿಚಯಿಸಿದ. ನಂತರ 1956ರಲ್ಲಿ AI ವಾಸ್ ಅಫಿಷಿಯಲಿ ಎಸ್ಟಾಬ್ಲಿಷ್ಡ್ ಎಟ್ ದ ಡರ್ಟ್ಮೌತ್ ಕಾನ್ಫರೆನ್ಸ್. ಅಂದರೆ ಪ್ರಮುಖವಾಗಿ ಡರ್ಟ್ಮೌತ್ ಸಮ್ಮೇಳನದಲ್ಲಿ, ಅದರಲ್ಲೂ 1956ರಲ್ಲಿ ಈ ಕೃತಕ ಬುದ್ಧಿಮತ್ತೆಯನ್ನು ಅಧಿಕೃತವಾಗಿ ಈ ಒಂದು ಸಮ್ಮೇಳನದಲ್ಲಿ ಸ್ಥಾಪಿಸಲಾಯಿತು. ನಂತರ 1980 ಮತ್ತು 90ರ ದಶಕದಲ್ಲಿ ಎಐಗೆ ಸಂಬಂಧಪಟ್ಟಂಥ ಸಂಶೋಧನೆ ಮತ್ತು ಯಂತ್ರ ಕಲಿಕೆಯಲ್ಲಿ ನಾವು ಬೆಳವಣಿಗೆಯನ್ನು ನೋಡ್ಬೋದಾಗಿದೆ. ಡ್ಯೂರಿಂಗ್ 1980s to 90s, we can see the growth in AI, especially in the field of research and machine learning. So during these days, we can see many changes in the field of AI. And next, after 90s, that is since from 2000 to present year, AI is used in many areas, especially we can see in self-driving cars, chatbots, and in the field of education. ಅಂದರೆ 2000 ಇಸವಿಯಿಂದ ಇಂದಿನವರೆಗೆ ನಾವು ಅನೇಕ ಕ್ಷೇತ್ರದಲ್ಲಿ ಎಐನ ಬಳಕೆಯನ್ನು ನೋಡ್ಬೋದಾಗಿದೆ. ಉದಾಹರಣೆಗೆ ಹೇಳೋದಾದರೆ ಸ್ವಯಂಚಾಲಿತ ಕಾರುಗಳಲ್ಲಿ, ಚಾಟ್ಬೋಟ್ಗಳಲ್ಲಿ ಮತ್ತು ಪ್ರಮುಖವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಈ ಕೃತಕ ಬುದ್ಧಿಮತ್ತೆಯನ್ನು ಬಳಕೆಯನ್ನು ನಾವು ನೋಡ್ಬೋದಾಗಿದೆ. Now let us discuss the use of AI in the field of education one by one. Okay, why we need AI in education? What is its use? First, let us see the use of AI. The important application of this AI is it personalizes learning for students. ಅಂದರೆ ಇದು ವಿದ್ಯಾರ್ಥಿಗಳ ಕಲಿಕೆಯನ್ನು ವೈಯಕ್ತಿಕಗೊಳಿಸುತ್ತದೆ. ದಟ್ ಮೀನ್ಸ್ ಇಟ್ ಪರ್ಸನಲೈಸ್ ಲರ್ನಿಂಗ್ ಫಾರ್ ಸ್ಟೂಡೆಂಟ್ಸ್. ವಿ ನೋ ದಟ್ AI enables teachers to provide customized learning experience which tailor to individual student needs. That means AI systems analyze student performance, identify their strengths and weaknesses, and suggested required resources or activities according to their needs. ಅಂದರೆ AI ಅನ್ನೋದು ಶಿಕ್ಷಕರಿಗೆ ವೈಯಕ್ತಿಕ ವಿದ್ಯಾರ್ಥಿಗಳ ಅಗತ್ಯತೆಗಳಿಗೆ ಅನುಗುಣವಾಗಿ ಕಸ್ಟಮೈಸ್ ಮಾಡಿದ ಕಲಿಕೆಯ ಅನುಭವಗಳನ್ನು ಒದಗಿಸಲು ಇದು ಅನುವು ಮಾಡಿಕೊಡ್ತದೆ. ಅಂದರೆ ಹೇಗೆ ಸಹಾಯ ಮಾಡ್ತದೆ ಅಂತಂದರೆ, ಈ ಒಂದು AI ವ್ಯವಸ್ಥೆಗಳು ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ವಿಶ್ಲೇಷಿಸುತ್ತದೆ ಮತ್ತು ಅವರ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಗುರುತಿಸುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ಸಂಪನ್ಮೂಲಗಳನ್ನು ಮತ್ತು ಅವರಿಗೆ ಬೇಕಾದಂಥ ಚಟುವಟಿಕೆಗಳನ್ನು ಸೂಚಿಸುತ್ತದೆ. ಅಂದರೆ ಉದಾಹರಣೆಗೆ ಭಾರತದಲ್ಲಿ ನಾವು ನೋಡಬಹುದಾದಂಥದ್ದಂದರೆ ಬೈಜೂಸ್ ಮತ್ತು ವೇದಾಂತು ಅಂತಕ್ಕಂತಹ ವೇದಿಕೆಗಳು ವಿದ್ಯಾರ್ಥಿಗಳ ತಿಳುವಳಿಕೆಯ ಮಟ್ಟವನ್ನು ಆಧರಿಸಿ ವಿಷಯವನ್ನು ಅವರಲ್ಲಿ ವಿಷಯವನ್ನು ಅಳವಡಿಸಿಕೊಳ್ಳಲು AI ಅಲ್ಗಾರಿದಮನ್ನು ಬಳಸುತ್ತದೆ. ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಒಂದು ಹೆಚ್ಚುವರಿ ಸವಾಲುಗಳನ್ನು ಅವರಿಗೆ ಅಗತ್ಯ ಇರ್ತದೆ ಅಥವಾ ಅದರಿಂದ ಕಷ್ಟಪಡ್ತಾ ಇರ್ತಾರೆ. ಸೊ ಅವರಿಗೆ ಬೆಂಬಲವನ್ನು ನೀಡಲು ಶಿಕ್ಷಕರಿಗೆ ಒಂದು ಇನ್ಸೈಟ್ಸ್ ಅಂದರೆ ಒಳನೋಟವನ್ನು ನೀಡುತ್ತದೆ. ಓಕೆ, ಸೊ ನೆಕ್ಸ್ಟ್ ಇಫ್ ಯು ಸಿ ದ ನೆಕ್ಸ್ಟ್ use of AI in education is it makes automating administrative tasks. ಅಂದರೆ ಇದು ಆಡಳಿತಾತ್ಮಕ ಕಾರ್ಯಗಳನ್ನು ಸ್ವಯಂಚಾಲಿತಗೊಳಿಸುತ್ತದೆ.
ಗೊಳಿಸುತ್ತದೆ. We know that AI tools can reduce teachers' workload by automating routine administrative tasks. The administrative tasks such as grading assignments, tracking attendance, and generating reports can be easily handled by AI, which free up the teacher's time to focus on teaching and ಮೆಂಟರಿಂಗ್. ಅಂದರೆ ಕೆಲವೊಂದು ಏನು ಆಡಳಿತಾತ್ಮಕ ಕಾರ್ಯಯೋಜನೆಗಳಿರ್ತದಲ್ಲ, ಆ ಕಾರ್ಯಯೋಜನೆಗಳನ್ನು ಇದು ಶ್ರೇಣೀಕರಿಸುತ್ತದೆ. ಉದಾಹರಣೆಗೆ ಹಾಜರಾತಿಯನ್ನು ಟ್ರ್ಯಾಕ್ ಮಾಡುವುದು, ಮತ್ತು ಕೆಲವೊಂದು ಅವರ ವಿದ್ಯಾರ್ಥಿಗಳ ಪ್ರಗತಿಯ ವರದಿಯನ್ನು ರಚಿಸ್ತಕ್ಕಂತಹ ಕಾರ್ಯದ ನಿರ್ವಹಣೆ ಮಾಡ್ತಕ್ಕಂಥದ್ದು. ಮತ್ತು ಸೊ ಹಾಗಾಗಿ ಏನಾಗ್ತದೆ ಅಂತಂದರೆ, ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರು ತಮ್ಮ ಬೋಧನೆ ಮತ್ತು ಮಾರ್ಗದರ್ಶನದತ್ತ ಗಮನ ಹರಿಸಲು ಹೆಚ್ಚಿನ ಸಮಯವನ್ನು ಇದು ನೀಡುತ್ತದೆ. ಇದಕ್ಕೆ ಉದಾಹರಣೆ ನೋಡೋದಾದರೆ, ವಿ ಕ್ಯಾನ್ ಯೂಸ್ ಸಮ್ ಆಫ್ ದ AI ಟೂಲ್ಸ್ ಲೈಕ್ ಟೆಸ್ಟಿಮೋಸ್ ಆ್ಯಂಡ್ ಕ್ವಿಝೀಸಸ್, ವಿಚ್ ಆರ್ ದ ಪಾಪ್ಯುಲರ್ educational Indian tools, which will be used by Indian education educators for creating and grading quizzes automatically. Okay, along with that they can take the attendance. ಅಂದರೆ ಟೆಸ್ಟಿಮೋಸ್ ಮತ್ತು ಕ್ವಿಝೀಸ್ನಂತಹ ಕೆಲವೊಂದು ಸಾಧನಗಳಿದೆ. ಅದರಲ್ಲಿ ರಸಪ್ರಶ್ನೆಯನ್ನು ವಿದ್ಯಾರ್ಥಿಗಳು ಸ್ವಯಂ ಚಾಲಿತವಾಗಿ, ಅಂದರೆ ಶಿಕ್ಷಕರು ಸ್ವಯಂ ಚಾಲಿತವಾಗಿ ರಚಿಸ್ತಾರೆ ಮತ್ತು ವಿದ್ಯಾರ್ಥಿಗಳು ಅದನ್ನು ಸುಲಭವಾಗಿ ಬಳಸ್ಕೊಳ್ತಾರೆ. ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಇದು ಒಂದು ಜನಪ್ರಿಯವಾದಂತಹ ಸಾಧನ ಅಥವಾ ವೇದಿಕೆಗಳಾಗಿದೆ. ಓಕೆ, ಸೊ ನೆಕ್ಸ್ಟ್ ಯೂಸ್ ನೋಡೋದಾದರೆ, ಸೊ ಇಟ್ ಎನೇಬಲ್ಸ್ ದ ಕ್ಲಾಸ್ ರೂಮ್ in the form of interactive and engage the students. ಅಂದರೆ ಇದು ನೆಕ್ಸ್ಟ್ ಯೂಸ್ ನೋಡಿದೆ, ಇಟ್ ಶೋಸ್ ಇಂಟ್ರಾಕ್ಟಿವ್ ಆ್ಯಂಡ್ ಎಂಗೇಜಿಂಗ್ ಕ್ಲಾಸ್ ರೂಮ್ಸ್. ಅಂದರೆ ಸಂವಾದಾತ್ಮಕ ಮತ್ತು ಆಕರ್ಷಕ ತರಗತಿಗಳ ಕೊಠಡಿಗಳನ್ನು ಈ ಕೃತಕ ಬುದ್ಧಿಮತ್ತೆ ನೀಡ್ತದೆ. ಅಂದರೆ ಪ್ರಮುಖವಾಗಿ ಏನು AI ತಂತ್ರಜ್ಞಾನಗಳಿದೆ, ಇದು ತರಗತಿ ಕೊಠಡಿಗಳನ್ನು ವಿದ್ಯಾರ್ಥಿಗಳಿಗೆ ಹೆಚ್ಚು ಸಂವಾದಾತ್ಮಕ ಮತ್ತು ಆಕರ್ಷದಾಯಕವಾಗಿ ಮತ್ತು ಆನಂದದಾಯಕವಾಗಿ ಇರಿಸಲು ನೋಡಿಕೊಳ್ಳುತ್ತದೆ ಅಥವಾ ಬೆಂಬಲವನ್ನು ನೀಡ್ತದೆ. ಅಂದರೆ ಪ್ರಮುಖವಾಗಿ ಕೆಲವೊಂದು AI ಚಾಲಿತ ಅಪ್ಲಿಕೇಶನ್ಗಳಿದೆ ಮತ್ತು ಚಾರ್ಟ್ ಬೋರ್ಡ್ಗಳಿದೆ. ಇದು ವಿದ್ಯಾರ್ಥಿಗಳನ್ನು ಕೆಲವೊಂದು ಚಟುವಟಿಕೆಗಳಲ್ಲಿ ಅಥವಾ ರಸಪ್ರಶ್ನೆಗಳಲ್ಲಿ ಅಥವಾ ವಾಸ್ತವಿಕ ಕತೆ ಹೇಳುವಿಕೆಯೊಂದಿಗೆ ಇದು ತೊಡಗಿಸಿಕೊಳ್ತದೆ. This some of the AI technologies make classrooms more interactive, engaging, and enjoyable for students. That means we can make use of certain AI-powered apps and chatbots which can engage students with few activities, quizzes, and virtual storytelling activities. We can use the app like Google Read, which enable children to improve their reading skills by providing interactive real-time feedback, where the teachers can integrate such tools into their lessons to make learning more engaging. ಅಂದರೆ ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ತಮ್ಮನ್ನು ತಾವು ತರಗತಿಯೊಂದಿಗೆ ತೊಡಗಿಸಿಕೊಳ್ತಾರೆ. ನಂತರ ನಾವು ನೋಡೋದಾದರೆ, ಸಪೋರ್ಟಿಂಗ್ ಸ್ಟೂಡೆಂಟ್ಸ್ ವಿತ್ ಸ್ಪೆಷಲ್ ನೀಡ್ಸ್. ಅಂದರೆ ವಿದ್ಯಾರ್ಥಿಗಳಿಗೆ ಅಗತ್ಯ ಇರತಕ್ಕಂತಹ ವಿಶೇಷ ಅಗತ್ಯತೆಗಳೊಂದಿಗೆ ವಿದ್ಯಾರ್ಥಿಗಳನ್ನು ಬೆಂಬಲಿಸ್ತಕ್ಕಂತಹ ಕಾರ್ಯವನ್ನು ಇದು ಮಾಡ್ತದೆ. ಅಂದರೆ ಪ್ರಮುಖವಾಗಿ ಏನು ಕೆಲವೊಂದು ಅಂಗವಿಕಲ ವಿದ್ಯಾರ್ಥಿಗಳಿರ್ತಾರೆ, ಅವರಿಗೆ ಅಗತ್ಯ ಇರತಕ್ಕಂತಹ ವಿಶೇಷ ಅಗತ್ಯಗಳನ್ನು ಪೂರೈಸುವಲ್ಲಿ ಶಿಕ್ಷಕರಿಗೆ ಇದು ಸಹಾಯ ಮಾಡುತ್ತದೆ. ಅಂದರೆ ಪ್ರಮುಖವಾಗಿ ಕೆಲವೊಂದು ತಂತ್ರಾಂಶ ಆದಂತಹ ಸ್ಪೀಚ್ ಟು ಟೆಕ್ಸ್ಟ್ ತಂತ್ರಾಂಶ ಮತ್ತು ಕೆಲವೊಂದು ಸ್ಕ್ರೀನ್ ರೀಡರ್ಗಳು ಮತ್ತು ವಾಯ್ಸ್
ಅಸಿಸ್ಟ್ಗಳಂತಹ ಎ ಆಧಾರಿತ ಪರಿಕರಗಳು ಪ್ರಮುಖವಾಗಿ ಶ್ರವಣ, ದೃಷ್ಟಿ ಅಥವಾ ಕಲಿಕೆಯಲ್ಲಿ ಅಸಮರ್ಥತೆ ಹೊಂದಿರುವ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತದೆ. ಪ್ರಮುಖವಾಗಿ ಏನು ಮೈಕ್ರೋಸಾಫ್ಟ್ ಇಮ್ಮರ್ಸಿವ್ ರೀಡರ್ ಅಂತಹ ತಂತ್ರಾಂಶ ಇದೆ, ಅದನ್ನು ನಾವು ಬಹಳ ಪ್ರಮುಖವಾಗಿ ಬಳಸ್ಬೋದಾಗಿ. ಪ್ರಮುಖವಾಗಿ ಡಿಸ್ಲೆಕ್ಸಿಯಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಮೈಕ್ರೋಸಾಫ್ಟ್ ಇಮ್ಮರ್ಸಿವ್ ರೀಡರು ಸಹಾಯ ಮಾಡ್ತದೆ. ಅಂದರೆ ಇದು ಪ್ರಮುಖವಾಗಿ ನಾವು ಏನು ಅಂತ ಕರಿಬೋದು ಅಂತ ಭಾಷಣ ಗುರುತಿಸುವ ಪರಿಕರ ಅಂತೇಳಿ ಕರಿಬೋದಾಗಿದೆ. ಇದು ಪ್ರಮುಖವಾಗಿ ಶ್ರವಣ ದೋಷ ಇರ್ತಕ್ಕಂಥವ್ರಿಗೆ ಇದು ಸಹಾಯ ಮಾಡ್ತದೆ. ಅಂದರೆ ಒಟ್ಟಾಗಿ ಕಲಿಕೆಯನ್ನು ಎಲ್ಲರಿಗೂ ಲಭ್ಯವಾಗುವಂತೆ ಮಾಡಲು ಶಿಕ್ಷಕರು ಇದನ್ನು ಬಹಳ ಅತ್ಯುತ್ತಮವಾಗಿ ಸಂಯೋಜಿಸಬಹುದಾಗಿದೆ. ಓಕೆ, ದೆನ್ ಅನದರ್ effective is it enable language translation and multilingual support. It means it provide multilingual support. We are in the country India where we can see multilingual approach. ಅಂದರೆ ಭಾರತ ಅಂತ ದೇಶದಲ್ಲಿ ನಾವು ಏನು ಬಹುಭಾಷಾ ವೈವಿಧ್ಯತೆಯನ್ನು ನಾವು ನೋಡ್ತೇವೆ. ಸೊ ಈ ಭಾರತದ ಭಾಷಾ ವೈವಿಧ್ಯತೆಯನ್ನು ಇದು ತರಗತಿಗಳಲ್ಲಿ ಶಿಕ್ಷಕರು ಏನು ಆಗಾಗ್ಗೆ ಸವಾಲನ್ನು ಒಡ್ತದೆ ಅಲ್ಲ, ಈ ಭಾಷಾ ಅಂತರವನ್ನು ಕಡಿಮೆ ಮಾಡಲು AI ಸಹಾಯ ಮಾಡ್ತದೆ. ಅಂದರೆ ಈ AI ವಿಷಯವನ್ನು ಪ್ರಾದೇಶಿಕ ಭಾಷೆಗಳಿಗೆ ಅನುವಾದಿಸುತ್ತದೆ ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಕೆಲವೊಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಖಚಿತಪಡಿಸುತ್ತದೆ. ಅಂದರೆ ಪ್ರಮುಖವಾಗಿ ನಾವು ಏನು ದೀಕ್ಷಾ ಅಪ್ಲಿಕೇಶನನ್ನು ಬಳಸ್ಬೋದಾಗಿದೆ. ಇದನ್ನು ಬಹುಭಾರತೀಯ ಭಾಷೆಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ AI ಚಾಲಿತ ಬೋಧನಾ ಸಂಪನ್ಮೂಲಗಳನ್ನು ಇದು ಒದಗಿಸುತ್ತದೆ ಮತ್ತು ಶಿಕ್ಷಣದಲ್ಲಿ ಎಲ್ಲರನ್ನೂ ಕೂಡ ಒಗ್ಗೂಡಿಸ್ತದೆ ಮತ್ತು ಎಲ್ಲರೂ ಕೂಡ ಶಿಕ್ಷಣವನ್ನು ಪಡೆದುಕೊಳ್ಳಬಹುದು. ಮತ್ತು ಇದ್ರ ಜೊತೆಗೆ ಪ್ರಮುಖವಾಗಿ ಏನು ನಾವು ಪ್ರಚಲಿತದಲ್ಲಿ ಬಳಸ್ಕೊಳ್ತೇವೆ ಗೂಗಲ್ ಟ್ರಾನ್ಸ್ಲೇಟ್ ಇದೆ, ಆ ವೇದಿಕೆಗಳನ್ನು ಶಿಕ್ಷಕರಿಗೆ ವಿವಿಧ ಭಾಷೆಗಳನ್ನು ಮಾತನಾಡುವ ವಿದ್ಯಾರ್ಥಿಗಳೊಂದಿಗೆ ಸಂವಹನ ನಡೆಸಲು ಸಹಾಯ ಮಾಡ್ತದೆ. ಅಂದರೆ ಇಲ್ಲಿ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಅಷ್ಟೇ ಪಾಠ ಮಾಡಬೇಕು ಅಂತೇನಿಲ್ಲ, ಭಾರತದ ಯಾವುದೇ ಒಂದು ಭಾಷೆಯ ವಿದ್ಯಾರ್ಥಿಗಳೊಂದಿಗೆ ಬಹಳ ಸುಲಭವಾಗಿ ಸಂವಹನವನ್ನು ನಡೆಸ್ಬೋದಾಗಿದೆ. ಓಕೆ, ಎಸ್ಪೆಷಲಿ ದಿಸ್ AI translate content into regional languages and ensure that every student will be able to understand the different teaching resources. Especially this Diksha app provides AI-powered teaching resources in multiple Indian languages, which make education inclusive and easily accessible. Along with that, we can also make use of a familiar tool, that is Google Translation tool, which assists teachers in communicating with students who speak different languages. ಓಕೆ, ನಂತರ ಇದರ ಬಳಕೆಯನ್ನು ನಾವು ನೋಡೋದಾದರೆ ಟ್ರೈನಿಂಗ್ ಆ್ಯಂಡ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಫಾರ್ ಟೀಚರ್ಸ್. ಸೊ ಇಟ್ ಈಸ್ ಆಲ್ಸೋ ಅನದರ್ ಯೂಸ್ ಆಫ್ ದಿಸ್ AI. ಅಂದರೆ ಇದು ಶಿಕ್ಷಕರಿಗೆ ತರಬೇತಿಯನ್ನು ನೀಡುವ ಜೊತೆಗೆ ಶಿಕ್ಷಕರು ವೃತ್ತಿಪರ ಅಭಿವೃದ್ಧಿಯನ್ನು ಮಾಡ್ಕೋಬೋದಾಗಿದೆ. ಇಟ್ ಪ್ರೊವೈಡ್ಸ್ ಟ್ರೈನಿಂಗ್ ಆ್ಯಂಡ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಫಾರ್ ಟೀಚರ್ಸ್. ದಟ್ ಮೀನ್ಸ್ AI ಆಲ್ಸೋ ಹೆಲ್ಪ್ teachers to improve their skills and knowledge. Some of the AI-powered tools, platforms recommend certain courses, webinars, and resources based on a teacher's area of interest or expertise. We know that there are certain softwares are there, especially Indian software by name Swayam, and another software, non-Indian software, AI-based software, which is named as Coursera, which provide professional development opportunities for teachers. There, it enables personalized learning paths which help educators to stay updated
with modern teaching techniques. ಓಕೆ, ಅಂದರೆ ಏನು ಇದು ಕೆಲವೊಂದು ಸ್ವಯಂ ಚಾಲಿತ ಎ ಚಾಲಿತ ವೇದಿಕೆಗಳು ಶಿಕ್ಷಕರ ಆಸಕ್ತಿ ಅಥವಾ ಪರಿಣಿತಿಯ ಕ್ಷೇತ್ರವನ್ನು ಆಧರಿಸಿ ಕೆಲವೊಂದು ಕೋರ್ಸ್ಗಳನ್ನು, ವೆಬಿನಾರ್ಗಳನ್ನು ಮತ್ತು ಸಂಪನ್ಮೂಲಗಳನ್ನು ಶಿಫಾರಸು ಮಾಡುತ್ತದೆ. ಪ್ರಮುಖವಾಗಿ ಭಾರತದಲ್ಲಿ ನಾವು ಬಳಸಬಹುದಾದಂತಹ ಸ್ವಯಂ ಮತ್ತು ಕೋರ್ಸ್ಗಳಾದಂತಹ ವೇದಿಕೆಗಳು ಶಿಕ್ಷಕರಿಗೆ ವೃತ್ತಿಪರ ಅಭಿವೃದ್ಧಿ ಅವಕಾಶಗಳನ್ನು ಒದಗಿಸುತ್ತದೆ ಮತ್ತು ಇದು ವೈಯಕ್ತಿಕರಿಸಿದ ಕಲಿಕಾ ಮಾರ್ಗಗಳು ಮತ್ತು ಶಿಕ್ಷಕರು ಆಧುನಿಕ ಬೋಧನಾ ತಂತ್ರಗಳಿಗೆ ನವೀಕೃತಗೊಳಿಸಲು ಇದು ಸಹಾಯ ನೀಡುತ್ತದೆ. ಓಕೆ, ನೆಕ್ಸ್ಟ್ ಈಸ್ ಇಟ್ ಪ್ರೊವೈಡ್ ರಿಯಲ್ ಟೈಮ್ ಫೀಡ್ಬ್ಯಾಕ್ ಆ್ಯಂಡ್ ಅಸೆಸ್ಮೆಂಟ್. ಅಂದರೆ ಒಂದು ನೈಜ ಸಮಯದ ಪ್ರತಿಕ್ರಿಯೆಯನ್ನು ನೀಡಲು ಮತ್ತು ಮೌಲ್ಯಮಾಪನ ಮಾಡಲು ಇದು ಸಹಾಯ ಮಾಡ್ತದೆ. ಅಂದರೆ ಕೆಲವೊಂದು ಸಾಧನಗಳು ಏನಿದೆ ಅಥವಾ ಪರಿಕರಗಳು ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯ ಬಗ್ಗೆ ತ್ವರಿತ ಒಳನೋಟವನ್ನು ಒದಗಿಸಲು ತಕ್ಷಣವಾಗಿ ವಿದ್ಯಾರ್ಥಿಗಳು ಎಷ್ಟು ಮಟ್ಟಿಗೆ ಕಲಿತಿದ್ದಾರೆ ಅನ್ನೋದನ್ನು ಇದು ಸೂಚಿಸ್ತದೆ. ಅಂದರೆ ಶಿಕ್ಷಕರು ವಿದ್ಯಾರ್ಥಿಗಳ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ವಿದ್ಯಾರ್ಥಿಗಳಿಗೆ ಸಕಾಲಿಕ ಪ್ರತಿಕ್ರಿಯೆಯನ್ನು ನೀಡಲು ಏನು ಬಳಸ್ಬೋದಾಗಿದೆ. ಹಾಗಾಗಿ ಇದು ವಿದ್ಯಾರ್ಥಿಗಳಲ್ಲಿ ನಿರಂತರವಾದಂಥ ಸುಧಾರಣೆಯನ್ನು ಖಚಿತಪಡಿಸುತ್ತದೆ. ಮತ್ತು ಭಾರತದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಅನೇಕ ಶಾಲೆಗಳಲ್ಲಿ ಸ್ಮಾರ್ಟ್ ತರಗತಿ ಕೊಠಡಿಗಳನ್ನು ಬಳಸಲಾಗ್ತದೆ. ಅದರಲ್ಲಿ ಪ್ರಮುಖವಾಗಿ ವ್ಯವಸ್ಥೆಗಳು ಪಾಠದ ಸಮಯದಲ್ಲಿ ವಿದ್ಯಾರ್ಥಿಗಳ ಪ್ರತಿಕ್ರಿಯೆಗಳನ್ನು ವಿಶ್ಲೇಷಿಸುತ್ತೆ. ಇಟ್ ಅನಲೈಸಸ್ ದ ಸ್ಟೂಡೆಂಟ್ ರೆಸ್ಪಾನ್ಸಸ್. ಮತ್ತು ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನು ಸ್ಥಳದಲ್ಲಿಯೇ ಅಳವಡಿಸಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಓಕೆ, ದೆನ್ ಇಟ್ ಶೋಸ್ ಪ್ರಿಡಿಕ್ಟಿವ್ ಅನಾಲಿಸಿಸ್ ಫಾರ್ ಬೆಟರ್ ಟೀಚಿಂಗ್ ಸ್ಟ್ರಾಟಜೀಸ್. ಅಂದರೆ ಉತ್ತಮ ಬೋಧನಾ ತಂತ್ರಗಳಿಗಾಗಿ ಶಿಕ್ಷಕರಿಗೆ ಕೆಲವೊಂದು ಮುನ್ಸೂಚನೆಯನ್ನು ವಿಶ್ಲೇಷಿಸುತ್ತದೆ. ಅಂದರೆ ಕೆಲವೊಂದು ಕಲಿಕೆಯ ಪ್ರವೃತ್ತಿಗಳು ಮತ್ತು ಫಲಿತಾಂಶಗಳನ್ನು ಊಹಿಸಲು ಅಂದರೆ ಹಿಂದಿನ ವಿದ್ಯಾರ್ಥಿಗಳ ದತ್ತಾಂಶವನ್ನು ವಿಶ್ಲೇಷಿಸಬಹುದು. ಅಂದರೆ ಯಾವುದೋ ಉದಾಹರಣೆಗೆ ನಾವೊಂದು ಈ ಒಂದು ತಂತ್ರ ಅಥವಾ ಈ ಒಂದು ಬೋಧನಾ ವಿಧಾನವನ್ನು ಬಳಸ್ಕೊಳ್ಬೇಕು ಅಂದರೆ ಹಿಂದಿನ ವಿದ್ಯಾರ್ಥಿಗಳು ಈ ಒಂದು ಬೋಧನಾ ವಿಧಾನವನ್ನು ಎಷ್ಟು ಮಟ್ಟಿಗೆ ಉಪಯೋಗ ಬಂದಿದೆ ಅನ್ನೋದನ್ನು ವಿಶ್ಲೇಷಣೆ ಮಾಡಿ ಇದು ತೋರಿಸುತ್ತದೆ. ಅಂದರೆ ಶಿಕ್ಷಕರು ಅಪಾಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಮೊದಲೇ ಗುರುತಿಸಬಹುದಾಗಿದೆ ಮತ್ತು ಅವರ ಕಲಿಕಾ ಫಲಿತಾಂಶಗಳನ್ನು ಸುಧಾರಿಸಲು ಅಂದರೆ ಮುಂದಿನ ಹಂತದಲ್ಲಿ ಯಾವ ವಿಧಾನವನ್ನು ಅವರು ಅಳವಡಿಸ್ಕೋಬೋದು ಅನ್ನೋದನ್ನು ಇದು ವಿಶ್ಲೇಷಣೆ ಮಾಡ್ತದೆ. ಅದರಲ್ಲಿ ಪ್ರಮುಖವಾಗಿ ಟಾಪರ್ನಂತಹ ಎಜುಟೆಕ್ ಪ್ಲಾಟ್ಫಾರ್ಮ್ಗಳು ಅಥವಾ ವೇದಿಕೆಗಳು ವಿದ್ಯಾರ್ಥಿಗಳು ಯಾವ ವಿಷಯಗಳಲ್ಲಿ ಕಷ್ಟಪಡುತ್ತಿದ್ದಾರೆ ಎಂಬುದನ್ನು ಊಹಿಸಲು ಈ ಟೂಲನ್ನು ಬಳಸ್ಕೋಬೋದಾಗಿದೆ. ಇದರಿಂದಾಗಿ ಏನಾಗ್ತದೆ, ಶಿಕ್ಷಕರು ಪಾಠದ ಸಮಯದಲ್ಲಿ ಅಥವಾ ಕೆಲವೊಂದು ಕ್ಷೇತ್ರದ ಮೇಲೆ ಕೇಂದ್ರೀಕರಿಸಲು ಅನುವು ಮಾಡಿಕೊಳ್ಳುತ್ತದೆ. ಓಕೆ, ಸೊ ದಿಸ್ some of the tools enables teachers to identify the students which are in the risk. It shows early information, provide early information and help the teachers to design the teaching in such a way which help the students. One of the tool are edutech platforms like Topper. It is an AI tool, AI-based tool, which predict the topics for the students which are struggling, so that the teachers can focus on those areas that are weaker. It helps the teachers to identify
to enable the in which area the students are weak. Okay, as well as it enhances remote learning ಅಂದರೆ ರಿಮೋಟ್ ಕಲಿಕೆಯನ್ನು ವೃದ್ಧಿಸುತ್ತದೆ ಅಥವಾ ವರ್ಧಿಸುತ್ತದೆ. AI has been a game changer in remote and hybrid learning. We have already seen, especially during the period of COVID pandemic, ಅಂದರೆ ವಿಶೇಷವಾಗಿ ಕೋವಿಡ್ನಂತಹ ಒಂದು ಸಾಂಕ್ರಾಮಿಕ ಸಮಯದಲ್ಲಿ ಏನು ಈ ದೂರಸ್ಥ ಮತ್ತು ಹೈಬ್ರಿಡ್ ಕಲಿಕೆಯಲ್ಲಿ ಎ ಐ ಅಂತಕ್ಕಂಥದ್ದು ಒಂದು ಮಹತ್ವವಾದಂಥ ಬದಲಾವಣೆಯನ್ನು ತಂದಿದೆ. ಕೆಲವೊಂದು ಎಡ್ಯುಟೆಕ್ ಪ್ಲಾಟ್ಫಾರ್ಮ್ಗಳು ವರ್ಚುವಲ್ ತರಗತಿ ಕೊಠಡಿಗಳನ್ನು ಮತ್ತು ಆನ್ಲೈನ್ ಮೌಲ್ಯಮಾಪನಗಳನ್ನು ಮತ್ತು ಸಂವಾದಾತ್ಮಕ ಕಲಿಕಾ ಸಾಧನಗಳನ್ನ ಒದಗಿಸ್ತಾ ಇದೆ. ಪ್ರಮುಖವಾಗಿ ನೀವು ಆಗಲೇ ಇದನ್ನು ಬಳಸ್ಕೊಂಡಿರ್ತೀರಿ, ನಿಮಗೆ ಗೊತ್ತಿದೆ. ಪ್ರಮುಖವಾಗಿ ಕೆಲವೊಂದು ಎ ಐ ಆಧಾರಿತ ವೈಶಿಷ್ಟ್ಯಗಳನ್ನು ಹೊಂದಿರತಕ್ಕಂಥ ಜೂಮ್ ಆಗಿರ್ಬೋದು, ಮತ್ತು ಎಕ್ಸ್ಟ್ರಾ ಮಾರ್ಕ್ಸ್ ತಕ್ಕಂಥ ಆ್ಯಪ್ ಆಗಿರ್ಬೋದು, ಅನೇಕ ಗೂಗಲ್ ಕ್ಲಾಸ್ ರೂಮ್ ಆಗಿರ್ಬೋದು, ಅನೇಕ ಎಜುಟೆಕ್ ಆಗಿರ್ಬೋದು. ಸೊ ಹೀಗೆ ಅನೇಕ ಪ್ಲಾಟ್ಫಾರ್ಮ್ಗಳನ್ನು ಎ ಐ ಆಧಾರಿತ ಪ್ಲಾಟ್ಫಾರ್ಮ್ಗಳನ್ನು ನೋಡ್ಬೋದಾಗಿದೆ. ಅದು ನಾವು ಎಲ್ಲೇ ಕುತ್ಕೊಂಡ್ಬಿಟ್ಟು ನಾವು ಕಲಿಬೋದಾಗಿದೆ. ನೆಕ್ಸ್ಟು ಯೂಸ್ ಈಸ್ ಗೇಮಿಫಿಕೇಷನ್ ಆಫ್ learning. Yes, it is very important. Yeah. Yes, gamification of ಲರ್ನಿಂಗ್ ಅಂದರೆ ಕಲಿಕೆಯಲ್ಲಿ ಒಂದು ಆಟದ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನ ತೊಡಗಿಸ್ಕೊಳ್ಳೋದು. ಓಕೆ, ಅಂದರೆ ಪಾಠಗಳನ್ನು ಹೆಚ್ಚು ಆನಂದದಾಯಕವಾಗಿ ಮಾಡ್ತದೆ. ಅಂದರೆ ವಿದ್ಯಾರ್ಥಿಗಳಿಗೆ ಯಾವಾಗ ಹೆಚ್ಚಿನ ಆಸಕ್ತಿಯಿಂದ ತೊಡಗಿಕೊಳ್ತಾರೆ ಅಂತಂದರೆ ಯಾವಾಗ ಆನಂದದಾಯಕವಾಗಿ ಆದಂಥ ಅನುಭವಗಳನ್ನು ನೀಡ್ತೇವೆ, ಪರಿಣಾಮಕಾರಿಯಾದಂಥ ಅನುಭವಗಳನ್ನು ನೀಡ್ತೇವೆ. ಅಂದರೆ ಪ್ರಮುಖವಾಗಿ ಆ ಒಂದು ಬೋಧನಾ ವಿಧಾನ ಯಾವ ರೀತಿಯಾಗಿರಬೇಕು ಅಂತಂದರೆ ಮಕ್ಕಳಿಗೆ ಆನಂದದಾಯಕವಾಗಿ ನೀಡಬೇಕಾಗ್ತದೆ. ಅಂದರೆ ಕೆಲವೊಂದು ಸಂಕೀರ್ಣ ಪರಿಕಲ್ಪನೆಗಳನ್ನು ಸರಳೀಕೃತ ರೀತಿಯಲ್ಲಿ ಕಲಿಸಲು ಎ ಐ ಚಾಲಿತ ಶೈಕ್ಷಣಿಕ ಆಟಗಳನ್ನು ಬಳಸ್ಬೋದಾಗಿದೆ. ಓಕೆ, ದಟ್ ಮೀನ್ಸ್ ದ ಟೀಚರ್ ಕ್ಯಾನ್ ಯೂಸ್ ಸಮ್ ಆಫ್ ದ ಎ ಐ ಪವರ್ಡ್ ಎಜುಕೇಷನಲ್ ಗೇಮ್ಸ್ ಟು ಟೀಚ್ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ ಇನ್ ಎ simplified manner. Some of the apps like Byju's and Unacademy include gamified elements to boost student engagement. Other than this, nowadays we can see good number of AI-based tools like quizzes, Mentimeter. ಹೀಗೆ ಸಾಕಷ್ಟು ಎ ಐ ಆಧಾರಿತ ಸಾಧನಗಳನ್ನು ನಾವು ಬಳಸ್ಬೋದಾಗಿದೆ. ಅದು ವಿದ್ಯಾರ್ಥಿಗಳಿಗೆ ಆನಂದದಾಯಕವಾದಂಥ ಅನುಭವವನ್ನು ನೀಡ್ತಾ ಇದೆ. ಓಕೆ, ಸೊ ಇದಲ್ಲದೆ ಇದು ಶಿಕ್ಷಣದಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ಮನೋರಂಜನೆಯನ್ನು ನೀಡ್ತಾ ಇದೆ. ಓಕೆ, ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಎ ಐ ಫಾರ್ ಎಂಟರ್ಟೈನ್ ಪರ್ಪಸ್ ಆ್ಯಂಡ್ ಆಲ್ಸೋ ಯೂಸ್ ಆ್ಯಸ್ ಎ ಮೀಡಿಯಾ, ಒಂದು ಇಂಪಾರ್ಟೆಂಟ್ ಮಾಧ್ಯಮವಾಗಿ ಬಳಸ್ಕೊಂತಂದರೆ ಕೆಲವೊಂದು ವಿಷಯ ಶಿಫಾರಸುಗಳಿಂದ ಹಿಡಿದುಬಿಟ್ಟು ಆಟದ ವಿನ್ಯಾಸದವರೆಗೆ ನಾವು ಇದರ ಬಳಕೆಯನ್ನು ಮಾಡ್ಕೋಬೋದಾಗಿದೆ. ಒಟ್ಟಾಗಿ ಎ ಐ ಅಂತಕ್ಕಂಥದ್ದು ಮನೋರಂಜನಾ ಅನುಭವವನ್ನು ಮರುರೂಪಿಸುತ್ತದೆ. ಅಂದರೆ ಫ್ರಮ್ ಕಂಟೆಂಟ್ ರೆಕಮೆಂಡೇಶನ್ ಟು ಗೇಮ್ ಡಿಸೈನ್, ಎ ಐ reshapes the entertainment experiences. Okay, next we can make best use of AI in higher education. ಅಂದರೆ ಉನ್ನತ ಶಿಕ್ಷಣದಲ್ಲಿ ನಾವು ಈ ಕೃತಕ ಬುದ್ಧಿಮತ್ತೆಯನ್ನು ಬಳಸ್ಕೋಬೋದಾಗಿದೆ. ಎ ಐ ಪವರ್ ರಿಸರ್ಚ್ ಅಸಿಸ್ಟೆಂಟ್ಸ್ ಹೆಲ್ಪ್ ಇನ್ ಡಾಟಾ ಅನಾಲಿಸಿಸ್. ಪ್ರಮುಖವಾಗಿ ಎ ಐ ಚಾಲಿತ ಸಂಶೋಧನಾ ಸಹಾಯಕರಾಗಿ ಇದು ಪ್ರಮುಖವಾಗಿ ದತ್ತಾಂಶ ವಿಶ್ಲೇಷಣೆಯಲ್ಲಿ ಸಹಾಯ ಮಾಡುತ್ತದೆ.
and it also automate course recommendations to improve learning paths. ಅಂದರೆ ಕೆಲವೊಂದು ಕಲಿಕೆಯ ಮಾರ್ಗಗಳನ್ನು ಸುಧಾರಿಸಲು ಕೆಲವೊಂದು ಸ್ವಯಂ ಚಾಲಿತ ಕೋರ್ಸ್ಗಳನ್ನು ಇದು ಶಿಫಾರಸು. ಅಂದರೆ ನೀನು ಈ ಕೋರ್ಸನ್ನು ಓದಿದರೆ ಇದು ನಿಮಗೆ ಈ ರೀತಿಯಾಗಿ ಉಪಯೋಗ ಬರ್ತದೆ ಅಂತಂದರೆ ಆಟೋಮೆಟಿಕ್ಕಾಗಿ ಏನು ಮಾಡ್ತದೆ, ಶಿಫಾರಸನ್ನು ನೀಡ್ತದೆ ಉನ್ನತ ಶಿಕ್ಷಣದಲ್ಲಿ. ಆ್ಯಂಡ್ ಆಲ್ಸೋ AI enhances online learning through platforms like Coursera, ಸ್ವಯಂ ಆ್ಯಂಡ್ ಉದ್ಯಮಿ. ಅಂದರೆ ಈ ಕೆಲವೊಂದು ಸ್ವಯಂ ಮತ್ತು ಕೋರ್ಸರಾ ಮತ್ತು ಉದ್ಯಮಿಯಂತಹ ವೇದಿಕೆಗಳ ಮೂಲಕ AI ಮೂಲಕ ಆನ್ಲೈನ್ ಕಲಿಕೆಯನ್ನು ಇದು ಹೆಚ್ಚಿಸುತ್ತದೆ. ಈಗ ಎಲ್ಲ ಕೋರ್ಸ್ಗಳನ್ನು ಒಂದೇ ತರಗತಿಯಲ್ಲಿ ಓದಬೇಕು ಅಂತೇನಿಲ್ಲ. ಆನ್ಲೈನಾಗಿ ನಾವು ಹಲವಾರು ಕೋರ್ಸ್ಗಳನ್ನು ನಾವು ಓದ್ಬೋದಾಗಿದೆ, ಕಲಿಬೋದಾಗಿದೆ. ಓಕೆ, ನೆಕ್ಸ್ಟ್ ಥಿಂಗ್ ಈಸ್ not only we can see the users, we can also see certain challenges in implementing AI. ಅಂದರೆ ಎಐನ ಅನುಷ್ಠಾನಗೊಳಿಸುವಲ್ಲಿ ಕೆಲವೊಂದು ಸವಾಲನ್ನು ನೋಡ್ಬೋದಾಗಿದೆ. ಅದರಲ್ಲಿ ಪ್ರಮುಖವಾಗಿ ವಿ ಕ್ಯಾನ್ ಸಿ ಡಿಜಿಟಲ್ ಡಿವೈಡ್. ಓಕೆ, ಅಂದರೆ ಎಲ್ಲ ಕಡೆ ಎಲ್ಲರದು ಸರಿಯಾದ ರೀತಿಯಲ್ಲಿ ನಾವು ಏನು ಈ ಎಐನ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ರೀಜನಲ್ಲಿ ಅಂದರೆ ಒಂದು ಪ್ರದೇಶದಲ್ಲಿ ನಾವು ಎಐನ ಚೆನ್ನಾಗಿ ಬಳಸ್ಬೋದು, ಇನ್ನೊಂದು ಪ್ರದೇಶದಲ್ಲಿ ನಾವು ಎಐನ ಅಷ್ಟಾಗಿ ಬಳಸಲಿಕ್ಕೆ ಸಾಧ್ಯ ಆಗ್ತದೆ. ಇದು ಎಲ್ಲ ಕ್ಷೇತ್ರದಲ್ಲೂ ಸಮನಾಗಿ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಹೆಚ್ಚಿನ ವೆಚ್ಚಗಳು, ಹೈ ಕಾಸ್ಟ್, ಇಟ್ ಈಸ್ ಆಲ್ಸೋ ಎನ್ ಚಾಲೆಂಜ್. ನೆಕ್ಸ್ಟ್ ಲ್ಯಾಕ್ ಆಫ್ ಟ್ರೈನಿಂಗ್, ಅಂದರೆ ತರಬೇತಿಯ ಕೊರತೆ. ಅಂದರೆ ಕೆಲವೊಂದು ಟೂಲ್ಸನ್ನು ನಾವು ಸರಿಯಾಗಿ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ತರಬೇತಿಯ ಕೊರತೆಯನ್ನು ನಾವು ನೋಡ್ಬೋದಾಗಿದೆ ಇದೆ. ಆದರೆ ನಮ್ಮ ಶಿಕ್ಷಕರಿಗೆ ಅದರ ಬಳಕೆ ಅಥವಾ ವಿದ್ಯಾರ್ಥಿಗಳ ಬಳಕೆಯ ಜ್ಞಾನದ ಕೊರತೆಯನ್ನು ನೋಡ್ಬೋದಾಗಿದೆ. ಮತ್ತು ಲ್ಯಾಂಗ್ವೇಜ್ ಬ್ಯಾರಿಯರ್ಸ್, ಭಾಷೆಯ ಅಡೆತಡೆಗಳನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಎಲ್ಲ ಭಾಷೆಯಲ್ಲಿ ನಾವು ಇದನ್ನು ಬಳಸಲಿಕ್ಕೆ ಸಾಧ್ಯ ಇಲ್ಲ. ಆಲ್ಮೋಸ್ಟ್ ಒಂದು ಮೆಜಾರಿಟಿ ಇಂಗ್ಲೀಷ್ ಭಾಷೆಯಲ್ಲಿ ಇರ್ತದೆ. ಹಾಗಾದಾಗ ಕೆಲವೊಂದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ತೊಂದರೆಯನ್ನು ನೋಡ್ಬೋದಾಗಿದೆ. ಇದು ಒಂದು ಸವಾಲಾಗಿದೆ. ಮತ್ತು ವಿ ಕ್ಯಾನ್ ಸಿ ದ ಚಾಲೆಂಜ್ ಇನ್ ಮೇಂಟೈನಿಂಗ್ ಪ್ರೈವಸಿ ಆ್ಯಂಡ್ ಡಾಟಾ ಸೆಕ್ಯೂರಿಟಿ ಕನ್ಸರ್ನ್ಸ್. ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಅಥವಾ ದತ್ತಾಂಶ ಸುರಕ್ಷತೆಯನ್ನು ನಾವು ಅದರ ಬಗ್ಗೆ ಕಾಳಜಿಯನ್ನು ನಾವು ನೋಡ್ಬೋದಾಗಿದೆ. ಅಂದರೆ ಎಲ್ಲದೂ ಕೂಡ ಎಲ್ಲ ಸಮಯದಲ್ಲೂ ಸಂರಕ್ಷಿತವಾಗಿ ಇರ್ತದೆ ಅಂತೇಳಿ ಗ್ಯಾರಂಟಿಯನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ಅಂದರೆ ಕೆಲವೊಂದು ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಬಳಸಲಿಲ್ಲ ಅಂತಂದರೆ ದತ್ತಾಂಶ ಸೋರಿ ಹೋಗುವ ಸಂದರ್ಭ ಕೂಡ ನಾವು ನೋಡ್ಬೋದಾಗಿದೆ. ಮತ್ತು ಏನಾಗ್ತದೆ, ಸಮಟೈಮ್ಸ್ ಈವನ್ ದ ಓವರ್ ಡಿಪೆಂಡೆನ್ಸಿ ಆನ್ ಟೆಕ್ನಾಲಜಿ ಮೇ ಇಂಪ್ಯಾಕ್ಟ್ ಕ್ರಿಟಿಕಲ್ ಥಿಂಕಿಂಗ್ ಸ್ಕಿಲ್ಸ್. ಅಂದರೆ ತಂತ್ರಜ್ಞಾನದ ಮೇಲೆ ಅತಿಯಾದಂತಹ ಅವಲಂಬನೆ ಕೂಡ ಏನಾಗ್ತದೆ ಅಂತಂದರೆ ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನಾ ಕೌಶಲ್ಯಗಳ ಮೇಲೆ ಪರಿಣಾಮ ಬೀರ್ಬೋದಾಗಿದೆ. ಸೊ ಓಕೆ, ವಾಟ್ ಎವರ್ ದ ಚಾಲೆಂಜಸ್ are there which we can see in the field of AI, we can try to overcome by those challenges. ಏನೇ ನಾವು ಇದು ನೋಡಿದ್ರು ಕೂಡ, ಸವಾಲನ್ನು ನೋಡಿದ್ರು ಕೂಡ ಆ ಸವಾಲನ್ನು ಮೆಟ್ಟಿ ನಿಲ್ಬೋದಾಗಿದೆ. ಓಕೆ, ಮತ್ತು ವಿ ಕ್ಯಾನ್ ಸಿ ಎ ಆ್ಯಂಡ್ ರೋಬೋಟಿಕ್ಸ್. ಅಂದರೆ ಪ್ರಮುಖವಾಗಿ we can see AI drives in robotic applications in the fields such as manufacturing, logistics and even personal robotics. ಈಗೆಲ್ಲ ನೋಡ್ತಾ ಇದ್ದಾರೆ ಕೆಲವೊಂದು ಹೋಟೆಲ್ಗಳಲ್ಲಿ, ಈವನ್ ಕೆಲವೊಂದು ಇತ್ತೀಚಿನಗಳಲ್ಲಿ ವೈದ್ಯಕೀಯ ಕ್ಷೇತ್ರಗಳಲ್ಲೂ ಕೂಡ ಕೆಲವೊಂದು ಆಪರೇಷನ್ಗಳನ್ನು ಸರ್ಜರಿಯನ್ನು ಮಾಡಲು ರೋಬೋಟಿಕ್ಸನ್ನು ಬಳಸ್ತಾ ಇದ್ದಾರೆ. ಸಾಕಷ್ಟು ಎಲ್ಲ ಮ್ಯಾನುಫ್ಯಾಕ್ಚರ್ ಫೀಲ್ಡ್ ಅಂದರೆ ಉತ್ಪಾದನಾ ಕ್ಷೇತ್ರದಲ್ಲಿ ಮತ್ತು ವೈಯಕ್ತಿಕ ಕ್ಷೇತ್ರಗಳಲ್ಲಿ ರೋಬೋಟಿಕ್ ಅನ್ವಯಿಕೆಗಳನ್ನು ನಾವು ಬಳಸ್ಬೋದಾಗಿದೆ. ಇದು ಒಂದು ಪ್ರಮುಖವಾದಂಥ ಎಐ ಕ್ಷೇತ್ರದ ಸಾಧನೆ ಅಂತೇಳಿ ನಾವು ಕರೀಬೋದಾಗಿದೆ.
ಇದರಲ್ಲಿ ವಿ ಕ್ಯಾನ್ ಸಿ ಎಥಿಕಲ್ ಕನ್ಸರ್ನ್ಸ್ ಇನ್ AI. Okay, as AI involves ethical issues like bias, privacy, and job displacements must be addressed. ಅಂದರೆ ಈಗ ಎ ಐ ಅಂದ ತಕ್ಷಣ ನಮ್ಗೆ ಏನಾಗ್ತದೆ ಅಂತಂದರೆ ಇದು ನಮ್ಮ ನೈತಿಕ ಅವನತಿನ ನೋಡ್ಬೋದು. ಅಂದರೆ ಒಂದು ಪೂರ್ವಗ್ರಹ ಪೀಡಿತ ಆಗಿದ್ದಾರೆ ಗೊತ್ತಾ. ಮತ್ತು ನಮ್ಮ ಕೆಲಸ ಕಳ್ಕೊಳ್ತದೆ, ಮತ್ತು ಪಕ್ಷಪಾತವನ್ನು ಹೊಂದಿದೆ, ಗೌಪ್ಯತೆಯನ್ನು ಕಾಯ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಅಂತೇಳಿದೆ. ಬಟ್ ಅದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಪರಿಹರಿಸಬೇಕಾಗಿದೆ. ಅದರಲ್ಲಿ ಪ್ರಮುಖವಾಗಿ ನಾವು ವಿ ಕ್ಯಾನ್ ಸಿ ಸಮ್ ಆಫ್ ದ ಪ್ರೈವಸಿ ಇಶ್ಯೂಸ್, ಲೈಕ್ AI often relies on large data sets, raising concerns about data security and user consent. ನಾನು ಆವಾಗಲೇ ಹೇಳಿದೆ, ಅಂದರೆ ಇದು ಅತಿ ಹೆಚ್ಚಿನ ಡಾಟಾ ಸೆಟ್ಗಳ ಮೇಲೆ ಅವಲಂಬಿತ ಆಗಿರೋದ್ರಿಂದ ಡಾಟಾ ಸಂರಕ್ಷತೆ ಮತ್ತು ಬಳಕೆದಾರರ ಒಪ್ಪಿಗೆ ಬಗ್ಗೆ ಕಳವಳವನ್ನು ಉಂಟು ಮಾಡ್ತದೆ. ಮತ್ತು ಇದಲ್ಲದೆ ಉದ್ಯೋಗದ ಸ್ಥಳಾಂತರವನ್ನು ನೋಡುವುದಾಗಿದೆ. ವಿ ಕ್ಯಾನ್ ಶೋ ಜಾಬ್ ಡಿಸ್ಪ್ಲೇಸ್ಮೆಂಟ್. That the automation which is powered by AI may lead to reduced demand for certain jobs, impacting livelihoods. ಅಂದರೆ ಏನು ಯಾಂತ್ರೀಕರಣ ಆಗೋದ್ರಿಂದ ಕೆಲವೊಂದು ಉದ್ಯೋಗಗಳಿಗೆ ಬೇಡಿಕೆ ಕಡಿಮೆ ಆಗಲು ಕಾರಣ ಆಗ್ಬೋದು, ಮತ್ತು ಇದು ನಮ್ಮ ಜೀವನದ ಮೇಲೆ ಪರಿಣಾಮವನ್ನು ಬೀರ್ಬೋದಾಗಿದೆ. ಆದರೆ ಇದನ್ನು ನಾವು ಏನೇ ಎಥಿಕಲ್ ಕನ್ಸರ್ನ್ಸ್ ಇದ್ದರೂ ಕೂಡ, ಒಂದು ನೈತಿಕ ಕಾಳಜಿಗಳಿದ್ದರೂ ಕೂಡ, ಇದು ಸಂಪೂರ್ಣವಾಗಿ ಮಾನವನ ಒಂದು ಕೌಶಲ್ಯತೆ ಅಥವಾ ಮಾನವನ ಒಂದು ಇಂಟರ್ಫಿಯರೆನ್ಸನ್ನು ಕಡಿಮೆ ಮಾಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಮಾನವನ ಒಂದು ಅವಶ್ಯಕತೆ ತುಂಬಾಗಿ ಇದೆ. ವಿ ಕಾಂಟ್ ರೀಪ್ಲೇಸ್, ಇಟ್ ಪರ್ಫಾರ್ಮ್ಸ್ ದ ಆ್ಯಕ್ಷನ್ಸ್, ಇಟ್ ಲುಕ್ ಲೈಕ್ ದಟ್, ಬಟ್ ಇಟ್ ಕಾಂಟ್ replace the human interference. ಮತ್ತು if you see AI in society, we can see certain risks as well as we can see rewards. ಓಕೆ, ಅಂದರೆ ಸಮಾಜದಲ್ಲಿ ಕೆಲವೊಂದು ಅಪಾಯಗಳನ್ನು ನೋಡ್ಬೋದಾಗಿದೆ ಮತ್ತು ಪ್ರತಿಫಲವನ್ನು ನೋಡ್ಬೋದಾಗಿದೆ. ಓಕೆ, AI offers both significant benefits and challenges that society needs to navigate carefully. ಅಂದರೆ ಈ ಸಮಾಜವು ಎಚ್ಚರಿಕೆಯಿಂದ ಮುನ್ನಡೆಸಲು ಕೆಲವೊಂದು ಗಮನಾರ್ಹ ಪ್ರಯೋಜನಗಳನ್ನು ಮತ್ತು ಸವಾಲುಗಳನ್ನು ನೀಡ್ತದೆ. ಪ್ರಮುಖವಾಗಿ ಏನು ಸಮಾಜವನ್ನು ಕ್ರಾಂತಿಗೊಳಿಸ್ತ, ಅಂದರೆ ಒಂದು ನಮ್ಮ ಸಮಾಜದಲ್ಲಿ ಕ್ರಾಂತಿಯನ್ನು ತರತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಇದು ಕೆಲವೊಂದು ಚಿಂತನಾಶೀಲ ಪರಿಹಾರಗಳಿಗೆ ಅಗತ್ಯ ಇರತಕ್ಕಂಥ ಸವಾಲುಗಳನ್ನು ಕೂಡ ತರ್ತದೆ. ಅಂದರೆ AI has the potential to revolutionize society, but along with that it also brings challenges that require thoughtful solutions. Okay, how to prepare for AI driven future? Preparing for an AI future means developing skills in data science, ಕೋಡಿಂಗ್ ಆ್ಯಂಡ್ ಕ್ರಿಟಿಕಲ್ ಥಿಂಕ್. ಅಂದರೆ ಈ ಕೃತಕ ಬುದ್ಧಿಮತ್ತೆ ಚಾಲಿತ ಭವಿಷ್ಯಕ್ಕಾಗಿ ಹೇಗೆ ತಯಾರಿ ನಡೆಸಬೇಕಾಗಿದೆ ಅಂತಂದರೆ, ಪ್ರಮುಖವಾಗಿ ನಾವು ಕೆಲವೊಂದು ಡಾಟಾ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕೋಡಿಂಗ್ ಕ್ಷೇತ್ರಗಳಲ್ಲಿ ಮತ್ತು ವಿಮರ್ಶಾತ್ಮಕ ಚಿಂತನೆಯಲ್ಲಿ ಕೆಲವೊಂದು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಬೇಕಾಗಿದೆ. ಫಸ್ಟ್ ವಿ ಶುಡ್ ಡೆವಲಪ್ ದ skills which enable to think critically. Okay, we should think about data science, we should think about coding. ಆಯಿತಾ, ಇದ್ರ ಬಗ್ಗೆ ನಾವು ಹೆಚ್ಚಿನ ಕಾಳಜಿಯನ್ನು ವಹಿಸ್ಬೋದಾಗಿದೆ. ಇದನ್ನೆಲ್ಲ ನಾವು ಇದರ ಕಡೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿದೆ. ಸೊ ಟೋಟಲಿ ವಿ ಕ್ಯಾನ್ ಸೇ ದಟ್ ದ ಫ್ಯೂಚರ್ ಆಫ್ AI ಈಸ್ ಇನ್ ಅವರ್ ಹ್ಯಾಂಡ್ಸ್. ಅಂದರೆ ಒಂದು ಮುಂದಿನ ಭವಿಷ್ಯ, ಅಂದರೆ ಕೃತಕ ಬುದ್ಧಿಮತ್ತೆಯ ಭವಿಷ್ಯ ನಮ್ಮ ಕೈಯಲ್ಲಿ ಇದೆ. ಸೊ ಟುಗೆದರ್ ಲೆಟ್ಸ್ ಶೇಪ್ ಇಟ್ ವೈಸ್ಲಿ. ಅಂದರೆ ಬುದ್ಧಿವಂತಿಕೆಯನ್ನು ಸರಿಯಾದ ರೀತಿಯಲ್ಲಿ ನಾವು ಈ ಕೃತಕ ಬುದ್ಧಿಮತ್ತೆಯನ್ನು ಬಳಸಿದೆ ಖಂಡಿತವಾಗಿಯೂ ಕೂಡ ನಾವು
ಒಂದು ಗುಣಾತ್ಮಕವಾದಂತಹ ಬದಲಾವಣೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ತರ್ಬೋದಾಗಿದೆ. ಯಾವ ರೀತಿ ತರ್ಬೋದು ಅನ್ನೋದನ್ನು ನನ್ನ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದಾಗಿ ಕೆಲವೊಂದು ಟೂಲ್ಸ್ಗಳೇನಿದೆ, ಎ ಆಧಾರಿತ ಟೂಲ್ಸ್ಗಳನ್ನು ಶಿಕ್ಷಕರಿಗೆ ಹೇಗೆ ಬಳಸ್ಕೋಬಹುದು ಅನ್ನೋದನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ಅಟೆನ್ಷನ್. If you like this video, please share this video and comments. If you have any doubts, you can clarify through your comments, and I request you to share this video as much as possible, and please subscribe to see my further videos based on AI tools. Okay, ಅಂದರೆ ನನ್ನ ಮುಂದಿನ ಏನು ಕೆಲವೊಂದು ವೀಡಿಯೋಸ್ಗಳನ್ನು ನಾನು ಹಾಕ್ತೇನೆ, ಅದನ್ನು ನೋಡಬೇಕು ಅಂತಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನಾದರೂ ನಿಮಗೆ ಕ್ಲಾರಿಫಿಕೇಷನ್ ಬೇಕಿದ್ದರೆ, ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್